ನೀವು ಪ್ರತಿದಿನ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಯೂಸ್ ಮಾಡ್ತಾ ಇರ್ತೀರಾ. ಆದರೆ ಒಂದ್ಸರ್ತಿ ಹಾನೆಸ್ಟ್ ಆಗಿ ಯೋಚನೆ ಮಾಡಿ ನೋಡಿ, ನೀವು ಅದರಿಂದ ಹಣ ಮಾಡ್ತೀರಾ ಅಥವಾ ನಿಮ್ಮ ಟೈಮ್ ವೇಸ್ಟ್ ಆಗ್ತಾ ಇದೆಯಾ? ಟೈಮ್ ಅಂತೂ ಆಬ್ವಿಯಸ್ಲಿ ವೇಸ್ಟ್ ಆಗ್ತಾ ಇದೆ ಅಲ್ವಾ? 1 ಅವರ್, 2 ಅವರ್, 3 ಅವರ್ ಹೋಗೋದೇ ಗೊತ್ತಾಗಲ್ಲ. ಇವತ್ತು ನಾನು ನಿಮಗೆ ವೆರಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ನೀವು ನಿಮ್ಮ ಟೈಮನ್ನು ಯುಟಿಲೈಸ್ ಮಾಡ್ಕೋಬಹುದು, ಅರ್ನ್ ಮಾಡೋಕ್ಕೋಸ್ಕರ, ಸ್ಕಿಲ್ಲನ್ನು ಕಲ್ತ್ಕೊಳ್ಳೋಕ್ಕೋಸ್ಕರ ಆ್ಯಂಡ್ ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ. ಡಿಜಿಟಲ್ ಮಾರ್ಕೆಟಿಂಗ್ನ ಮುಖಾಂತರ ಹೇಗೆ ಅರ್ನ್ ಮಾಡ್ಬೋದು ಆಸ್ ಎ ಬಿಗಿನರ್ಸ್ ಹೇಳೋ ಟೈಪ್ ನಾನು ಹೇಳ್ತೀನಿ. ಸ್ಟೂಡೆಂಟ್ಸು ಕೂಡ ತುಂಬ ಈಸಿಯಾಗಿ ಇದನ್ನು ಕಲ್ತ್ಕೊಂಡು ತಿಳ್ಕೊಂಡು ಅವರ ಲೈಫಲ್ಲಿ ಇಂಪ್ರೂವ್ ಮಾಡ್ಕೋಬೋದು. ಸೊ ವಿತೌಟ್ ಎನಿ ಇಂಟ್ರಪ್ಷನ್, ಲೆಟ್ಸ್ ಗೆಟ್ ಸ್ಟಾರ್ಟ್ ದಿಸ್ ವಿಡಿಯೋ. ಇವತ್ತು ನಾವು ಮಾತಾಡೋಣ ಡಿಜಿಟಲ್ ಮಾರ್ಕೆಟಿಂಗ್ನ ಮುಖಾಂತರ ಹೇಗೆ ನಾವು ಅರ್ನ್ ಮಾಡ್ಬೋದು ಅಂತ. ನೀವು ಸ್ಟೂಡೆಂಟ್ ಆಗಿರ್ಬೋದು, ಜಾಬ್ ಮಾಡ್ತಾ ಇರ್ಬೋದು, ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ಅದರ ಸೈಡ್ ಇನ್ಕಮ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಈ ಒಂದು ಸ್ಕಿಲ್ ಒನ್ ಆಫ್ ದ ಬೆಸ್ಟ್ ಆಗಿದೆ. ಫಸ್ಟ್ ಆಫ್ ಆಲ್, ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು? ಅಣ್ಣ, ಇದು ಡಿಜಿಟಲ್ ಮಾರ್ಕೆಟಿಂಗ್ ನಂಗೆ ತಲೆಗೆ ಹೋಗ್ತಾ ಇಲ್ಲ, ಇದು ಯಾವ ಥರ ವರ್ಕ್ ಮಾಡಬೇಕು, ಏನು ಎತ್ತ ಅಂತ ನಂಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ, ಏನಿದು ಅಂತ ನೀವು ಕೇಳಿದರೆ, ಆನ್ಲೈನಲ್ಲಿ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸನ್ನು ಸೆಲ್ ಮಾಡೋದು. ನೀವು ಯಾವುದ್ಯಾವುದು ಯೂಸ್ ಮಾಡ್ತೀರಲ್ವಾ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಗೂಗಲ್, ಅದಷ್ಟನ್ನು ಬಿಟ್ಟಾಕಿ ನಿಮ್ಮ ಸ್ಮಾರ್ಟ್ಫೋನ್ ಯೂಸ್ ಮಾಡ್ತೀರಲ್ವಾ, ಇಟ್ಸ್ ಎನ್ ಪಾರ್ಟ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್. ಓಕೆ, ನೀವು ಯೂಸ್ ಮಾಡ್ತಿರೋಂಥ ಸ್ಮಾರ್ಟ್ಫೋನ್ ಈಸ್ ಎ ಡಿಜಿಟಲ್ ಮಾರ್ಕೆಟಿಂಗ್ ಒಂದು ಪಾರ್ಟ್. ನೀವು ಸ್ಕ್ರೋಲ್ ಮಾಡ್ತಿರೋಂಥ ರೀಲ್ಸ್ ಕೂಡ, ನೀವು ನೋಡ್ತಿರೋಂಥ ಆ್ಯಡ್ಸ್ ಕೂಡ, ಈ ವಿಡಿಯೋದಲ್ಲಿ ಎಲ್ಲದೂ ಕೂಡ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಒಂದು ಪಾರ್ಟ್ ಆಗಿದ್ದೀರಾ. ಈಗ ಮುಖ್ಯ ಕ್ವಶನ್ ಇರೋದು ಅರ್ನ್ ಹೇಗೆ ಮಾಡೋದು ಅಂತ. ನೋಡಿ, ನಾನು ನಿಮಗೆ 5+ ಜಾಸ್ತಿ ವೇಸ್ ಹೇಳ್ತೀನಿ, ಅಲ್ಲಿಂದ ನೀವು ಡಿಜಿಟಲ್ ಮಾರ್ಕೆಟಿಂಗನ್ನು ಸ್ಟಾರ್ಟ್ ಮಾಡ್ಬೋದು. ನಂಬರ್ 1, ಮೋಸ್ಟ್ ಫೇವ್ರೇಟ್, ಫ್ರೀಲಾನ್ಸಿಂಗ್. ನೀವು ಕ್ಲೈಂಟ್ಸ್ಗೆ ಸರ್ವಿಸಸನ್ನು ಕೊಡ್ಬೋದು. ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಕಾಪಿ ರೈಟಿಂಗ್ ಆಗಿರ್ಬೋದು, ಕಂಟೆಂಟ್ ರೈಟಿಂಗ್ ಆಗಿರ್ಬೋದು, ಓಕೆ, ಪಾಡ್ಕಾಸ್ಟಿಂಗ್ ಆಗಿರ್ಬೋದು, ಯಾವುದಾದ್ರೂ ಒಂದು ಸ್ಕಿಲ್ಲನ್ನು ಕಲ್ತ್ಕೊಂಡು ನಿಮ್ಮ ಕ್ಲೈಂಟ್ಸಿಗೆ ನೀವು ಸರ್ವಿಸನ್ನು ಪ್ರೊವೈಡ್ ಮಾಡಿಸಿ ಆನ್ಲೈನಲ್ಲಿನೇ, ಓಕೆ, ಅದ್ರ ಬೇಸ್ ಮೇಲ್ಗಡೆ ನೀವು ಡಿಜಿಟಲ್ ವೇಯಲ್ಲಿ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ತುಂಬ ಸಿಂಪಲ್ ಇದೆ. ಇದನ್ನು ನೀವು ಮಾಡ್ತಾ ಮಾಡ್ತಾ ಈಸಿಯಾಗಿ ನಿಮ್ಮ ಟೈಮ್ ಏನಂದರೆ ಬೇರೆ ಕೆಲಸನೂ ಕೂಡ ನೀವು ಮಾಡ್ಬೋದು, ನಿಮ್ಮ ಪರ್ಸ್ನಲ್ ಥಿಂಗ್ಸನ್ನು ಕೂಡ ಮಾಡ್ಬೋದು. ಈಸಿಯಾಗಿ ನೀವು ನಿಮ್ಮ ಓನ್ ಬೇಸ್ ಮೇಲ್ಗಡೆ ಅರ್ನ್ ಮಾಡೋಕ್ಕೋಸ್ಕರ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಒನ್ ಆಫ್ ದ ಬೆಸ್ಟ್ ಆಗಿದೆ. ಈ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್ನ ಮುಖಾಂತರ ನೀವು ಈಸಿಯಾಗಿ ಬೇರೆಯವರ ಪ್ರಾಡಕ್ಟ್ಸ್, ಸರ್ವಿಸಸನ್ನು ಸೆಲ್ ಮಾಡಿ ಅಲ್ಲಿಂದ ನೀವು ಕಮಿಷನನ್ನು ಅರ್ನ್ ಮಾಡ್ಬೋದು. ಇದು ಒನ್ ಆಫ್ ದ ಬೆಸ್ಟ್ ಆಗಿದೆ. ಕರ್ನಾಟಕದಲ್ಲಂತೂ ಒನ್ ಆಫ್ ದ ಬೆಸ್ಟ್. ಓಕೆ, ಇದು ನೀವು ಈಸಿಯಾಗಿ ಕನ್ನಡದಲ್ಲಿ ವರ್ಕ್ ಮಾಡ್ತಾ, ಕಲಿತಾ ಮಾಡ್ತಾ ಈಸಿಯಾಗಿ ನೀವು ಮಾಡ್ತಾ ಹೋಗ್ಬೋದು. ಅಮೆಝಾನ್ FBA ಇರ್ಬೋದು, ಅಮೆಝಾನಿಂದ ಆಯಿತು, ಫ್ಲಿಪ್ಕಾರ್ಟಿಂದ ಆಯಿತು, ಮೀಶೋ ಆಯಿತು, ರೈಟ್, ಮಿಂಟ್ರಾ ಆಯಿತು, ಓಕೆ, ಆ್ಯಂಡ್ ಸುಮಾರೆಲ್ಲ ವೆಬ್ಸೈಟ್ಸ್ ಇದ್ದಾವೆ. ಓಕೆ, ಆ ಒಂದು ವೆಬ್ಸೈಟ್ಸ್ಗಳಲ್ಲಿ ನೀವು ಈಸಿಯಾಗಿ ಮಾಡ್ಬೋದು. ಆ್ಯಂಡ್ ನಾನು ಕೂಡ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಮುಖಾಂತರ ತುಂಬ ಚೆನ್ನಾಗಿ ಅರ್ನಿಂಗ್ ಮಾಡಿದ್ದೀನಿ. ಇಟ್ ಇಸ್ ಒನ್ ಆಫ್ ದ ಬೆಸ್ಟ್. ಥರ್ಡ್ ಒನ್ ಈಸ್ ಕಂಟೆಂಟ್ ಕ್ರಿಯೇಷನ್. ಇದು ಸ್ವಲ್ಪ ಡಿಲೇ ಆಗುತ್ತೆ. ಕಂಟೆಂಟ್ ಕ್ರಿಯೇಷನ್ ಅಂದರೆ ನೀವು ಎಂಗೇಜಿಂಗ್ ಕಂಟೆಂಟ್ ಮಾಡ್ತೀರಾ, ಕಾಮಿಡಿ ಕಂಟೆಂಟ್ಸ್ ಮಾಡ್ತೀರಾ, ಈಸಿಯಾಗಿರೋಂಥ ಕಂಟೆಂಟ್ಸ್ ಮಾಡ್ತೀರಾ, ಅಲ್ಲಿಂದ ಸ್ಪಾನ್ಸರ್ಶಿಪ್ ಸಿಗುತ್ತೆ, ಬ್ರ್ಯಾಂಡ್ ಕೊಲಾಬ್ರೇಷನ್ ಸಿಗುತ್ತೆ, ರೈಟ್. ಆ ಒಂದು ಥಿಂಗಿಂದ ನೀವು ಈಸಿಯಾಗಿ ನಿಮ್ಮ ಓನ್ ಬೇಸ್ ಮೇಲ್ಗಡೆ ಅರ್ನಿಂಗನ್ನು ಸ್ಟಾರ್ಟ್ ಮಾಡ್ಬೋದು. ಇಟ್ ಟೇಕ್ಸ್ ಸಮ್ ಟೈಮ್, ಬಟ್ ಇಟ್ಸ್ ಓಕೆ, ಇಟ್ ಕ್ಯಾನ್ ಬಿ ಡನ್. ಪಾರ್ಟ್ ಟೈಮ್ ಬೇಸಿಸಲ್ಲೂ ಮಾಡ್ಬೋದು. ನಮ್ಮ ಫ್ರೆಂಡು ಕೂಡ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರು ಒಂದು ಬಿಸ್ನೆಸ್ ಏನು ಜಾಬನ್ನು ಮಾಡ್ತಾ ಮಾಡ್ತಾ ಇದನ್ನು ಕೂಡ ಮಾಡ್ತಾ ಇದ್ದಾರೆ. ಇಟ್ಸ್ ಈಸಿಯರ್ ಟು ಡೂ. ಈಗ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಓನ್ ಬಿಸ್ನೆಸ್ಸನ್ನು ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ಓಕೆ, ನಿಮ್ಮ ಓನ್ ಸರ್ವಿಸಸನ್ನು ಪ್ರೊವೈಡ್ ಮಾಡಿಸಿ, ಲೋಗೋ ಡಿಸೈನಿಂಗ್ ಆಗಿರ್ಬೋದು, ಅಥವಾ ನೀವು ಏನೋ ಒಂದು ಸರ್ವಿಸಸನ್ನು ಪ್ರೊವೈಡ್ ಮಾಡ್ತೀರಾ, ಲಾಜಿಸ್ಟಿಕ್ ಪ್ರೊವೈಡ್ ಮಾಡ್ತೀರಾ ಅಂದ್ಕೊಳ್ಳೋಣ, ಅಥವಾ ನೀವು ಅಪ್ಲಯನ್ಸಸನ್ನು ಪ್ರೊವೈಡ್ ಮಾಡ್ತೀರಾ ಅಂದ್ಕೊಳ್ಳೋಣ, ರೈಟ್. ಈ ಥರ ಏನಂದರೆ ಡಿಫ್ರೆಂಟ್, ಅಥವಾ ಸ್ಯಾರಿ ಆಯಿತು, ರೈಟ್. ಇದನ್ನು ನೀವು ಆನ್ಲೈನ್ನ ಬೇಸ್ ಮೇಲ್ಗಡೆ ಮಾಡ್ಬೋದು. ಮತ್ತು ಇನ್ನೂ ಸಿಂಪಲ್ ಇದೆ, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇದೆ. ನೀವು ಬೇರೆಯವರ ಸೋಷಿಯಲ್ ಮೀಡಿಯಾನ ಮ್ಯಾನೇಜ್ ಮಾಡಿ ಅವರ ಸೋಷಿಯಲ್ ಮೀಡಿಯಾನ ಗ್ರೋತ್ ತರಿಸಿ, ಲೀಡ್ ಜನ್ರೇಷನ್ ಮಾಡಿಸಿ, ಅಲ್ಲಿಂದನೂ ನೀವು ಅರ್ನ್ ಮಾಡ್ಬೋದು. ಮತ್ತು ಇನ್ನೊಂದು ಡ್ರಾಪ್ ಶಿಪ್ಪಿಂಗ್. ನೀವು ಮಾರ್ಕೆಟಿಂಗ್ ಮಾಡ್ತೀರಾ ಪ್ರಾಡಕ್ಟ್ಸನ್ನು, ನಿಮ್ದೇನು ಪ್ರಾಡಕ್ಟ್ಸ್ ಇರಬೇಕಂತ ಇಲ್ಲ, ಆ್ಯಂಡ್ ಆ ಪ್ರಾಡಕ್ಟ್ಸನ್ನು ಸಪ್ಲೈಯರೇ ಸೆಲ್ ಔಟ್ ಮಾಡ್ತಾರೆ. ನೀವು ಜಸ್ಟು ಅದನ್ನು ಇದು ಮಾಡಿಕೊಡೋದು, ಮಿಡಲ್ ಮ್ಯಾನ್ ಥರ ಪ್ರಾಫಿಟ್ಸನ್ನು ಜನ್ರೇಟ್ ಮಾಡಿಕೊಡೋದು. ಮತ್ತು ಇನ್ನೊಂದು ಬ್ಲಾಗಿಂಗಲ್ಲಿ ಈಗಿನ ಟೈಮಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಇರೋದು AI ಡ್ರಿವನ್ ಬ್ಲಾಗಿಂಗ್. ಓಕೆ, AI ನಿಮ್ಮ ಅಕೌಂಟನ್ನು ಅಥವಾ ನಿಮ್ಮ ಬ್ಲಾಗ್ಸನ್ನು ರೀಡ್ ಮಾಡಬೇಕು. ಅದರ ಒಂದು ಇದೆಯಲ್ವಾ, ಒಂದೇನು ಈಗ ChatGPT ಆಯಿತು, ಜೆಮಿನಿ ಆಯಿತು, ಅದನ್ನು ಶಾಪ್ ಮಾಡತ್ತಲ್ವಾ, ಓಕೆ, ಕಸ್ಟಮರ್ಸಿಗೆ ರೆಕಮೆಂಡ್ ಮಾಡತ್ತಲ್ವ, ಆ ಲೆವೆಲಿನ ಸ್ಟ್ಯಾಂಡರ್ಡನ್ನು ನೀವು ಯೂಟಿಲೈಸ್ ಮಾಡಿಕೊಂಡು ಅಡ್ವರ್ಟೈಸ್ಮೆಂಟನ್ನು ಆ್ಯಡ್ ಮಾಡಿ ಅಥವಾ ಲಿಂಕ್ಸನ್ನು ಆ್ಯಡ್ ಮಾಡಿ, ರೈಟ್, ಅಲ್ಲಿಂದ ನೀವು ಈಸಿಯಾಗಿ ನಿಮ್ಮ ಒಂದು ಅಕೌಂಟನ್ನು ಸ್ಕೇಲ್ ಅಪ್ ಮಾಡ್ಬೋದು. ಇಮೇಲ್ ಮಾರ್ಕೆಟಿಂಗ್ ಅಥವಾ ವಾಟ್ಸಪ್ ಮಾರ್ಕೆಟಿಂಗ್ ತುಂಬ ವರ್ಕ್ ಆಗ್ತಾ ಇದೆ. ಈ ಒಂದು ಸ್ಕಿಲ್ಲನ್ನು ನೀವು ಕಲ್ತ್ಕೊಂಡು ಈಸಿಯಾಗಿ ನೀವು ಅರ್ನ್ ಮಾಡ್ಬೋದು. ನೀವು ಒಂದು ಸರ್ವಿಸಸನ್ನು ಪ್ರೊವೈಡ್ ಮಾಡಿಸ್ಬೋದು, ಒಂದು ಯಾವುದಾದ್ರೂ ಒಂದು ಕಂಪ್ನಿಗೋಸ್ಕರ ಅಥವಾ ಗ್ರೂಪ್ ಆಫ್ ಕ್ಲೈಂಟ್ಸಿಗೋಸ್ಕರ, ಕಸ್ಟಮರ್ಸ್ಗೋಸ್ಕರ ಅಂತ ನೀವು ಸರ್ವಿಸಸನ್ನು ಪ್ರೊವೈಡ್ ಮಾಡಿಸಿ ಅಲ್ಲಿಂದ ಇದು ಮಾಡ್ಬೋದು.
ಡಿಜಿಟಲ್ ಪ್ರಾಡಕ್ಟ್ಸನ್ನು ಕೂಡ ಸೆಲ್ ಮಾಡ್ಬೋದು. ರೈಟ್, ನೈನ್ತ್ ಒನ್, ಇದು ತುಂಬ ಈಸಿ ಇದೆ. ನೀವು ಡಿಜಿಟಲ್ ಪ್ರಾಡಕ್ಟ್ ಇ ಬುಕ್ ಆಯಿತು, ಟೆಂಪ್ಲೇಟ್ಸ್ ಆಯಿತು, ರೈಟ್, ಈ ಕ್ಯಾನ್ವಾ ಮುಖಾಂತರ, ಪಿಂಟ್ರೆಸ್ಟ್ ಮುಖಾಂತರ, ಅಥವಾ ಬುಕ್ಸ್ ಆಯಿತು, ರೈಟ್, ಈ ಥರ ಏನಂದರೆ ನೀವು ಕ್ರಿಯೇಟ್ ಮಾಡಿ ಈಸಿಯಾಗಿ ನೀವು ಸ್ಟಾರ್ಟ್ ಮಾಡ್ಬೋದು. ತುಂಬ ಈಸಿಯಾಗಿರುತ್ತೆ. ಯೂಟ್ಯೂಬ್ ಆಟೋಮೇಷನ್, ಇದು ತುಂಬ ಈಸಿ ಇರುತ್ತೆ. ನೀವೇನು ಫೇಸ್ ಶೋ ಮಾಡಬೇಕಂತ ಏನೂ ನೀಡಿಲ್ಲ, ನೀವು ವಾಯ್ಸ್ ಓವರ್ ಶೋ ಮಾಡಿಕೊಂಡು ಅದ್ರ ಬೇಸ್ ಮೇಲ್ಗಡೆ ನೀವು ಮಾಡ್ತಾ ಹೋಗ್ಬೋದು. ತುಂಬ ಈಸಿ ಇರುತ್ತೆ, ತುಂಬ ಸೂಪರಾಗಿ ಮಾಡ್ತಾ ಹೋಗ್ಬೋದು. ಯಾವುದೇ ಥರದ್ದು ಟಫ್ ಏನೂ ಇರಲ್ಲ, ನೀವು ಫೇಸ್ ಶೋ ಮಾಡ್ಬೇಕಂತನೂ ಇರಲ್ಲ. ಆನ್ಲೈನ್ ಕೋಚಿಂಗ್, ಕನ್ಸಲ್ಟಿಂಗ್ ಈ ಥರನೂ ಮಾಡ್ಬೋದು. ತುಂಬ ಚೆನ್ನಾಗಿ ಅರ್ನಿಂಗ್ ಮಾಡ್ಬೋದು ಇದರಲ್ಲಿ. ನಾನು ಕೂಡ ತುಂಬ ಚೆನ್ನಾಗಿ ಒಂದು ಬಿಸ್ನೆಸ್ಸನ್ನು ರನ್ ಮಾಡಿದ್ದೀನಿ ಇದ್ರ ಬೇಸ್ ಮೇಲ್ಗಡೆ. ತುಂಬ ಚೆನ್ನಾಗಾಗುತ್ತೆ, ತುಂಬ ಸಕ್ಸಸ್ಫುಲ್ ಆಗಿರುತ್ತೆ. ಏನಂದರೆ ಗುಡ್ ಕ್ವಾಲಿಟಿ ನೀವು ಸರ್ವಿಸನ್ನು ಪ್ರೊವೈಡ್ ಮಾಡಿಸ್ಬೇಕಾಗತ್ತೆ, ದಟ್ಸ್ ಇಂಪಾರ್ಟೆಂಟ್. ಅಲ್ಲಿಂದ ತುಂಬ ಚೆನ್ನಾಗಿ ನೀವು ಸಕ್ಸಸ್ಸನ್ನು ಪಡ್ಕೋಬೋದು. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಒನ್. ಸೊ ಈ ಥರ ಏನಂದರೆ ತುಂಬ ಇದ್ದಾವೆ. ಓಕೆ, ನೀವು ಈ ಒಂದು ಪರ್ಮಿಟೇಷನ್ ಕಾಂಬಿನೇಷನಿಂದ ಈಸಿಯಾಗಿ ವರ್ಕ್ ಮಾಡಿ ಅರ್ನ್ ಮಾಡ್ಬೋದು. ಈಗ ಯೂಟ್ಯೂಬ್ ಆಯಿತು, ಇನ್ಸ್ಟಾಗ್ರಾಮ್ ಆಯಿತು, ರೈಟ್, ಫೇಸ್ಬುಕ್ ಆಯಿತು, ಸ್ನ್ಯಾಪ್ಚಾಟ್ ಆಯಿತು, ವಾಟ್ಸಪ್ ಆಯಿತು, ರೈಟ್, ಇವೆಲ್ಲವೂ ನೀವು ಯೂಸ್ ಮಾಡ್ಕೊಂಡು ನೀವು ಮಾಡ್ಬೋದು. ನಾನು ನಿಮ್ಗೊಂದು ಹೇಳ್ತೀನಿ, ನೀವು ಮಾಡೋಂಥ ಥಿಂಗ್ ಇದೆಯಲ್ವಾ ಅದನ್ನು ಜೆನ್ಯೂನಾಗಿ ಮಾಡಿ. ಓಕೆ, ಹಾನೆಸ್ಟಾಗಿ ಮಾಡಿ. ಒಬ್ಬರಿಗೆ ನೀವು ಒಂದು 10 ರೂಪಾಯಿ ಇಸ್ಕೊತೀರಂದರೆ 100 ರೂಪಾಯಿ ಕೊಡೋಕ್ಕೋಸ್ಕರ ನೋಡಿ. ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮಗೆ ಈ ಪ್ಲ್ಯಾಟ್ಫಾರ್ಮ್ಸಲ್ಲಿ ಕೂಡ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ಸ್ ಏನೇನೂ ಆಗೋಲ್ಲ. ದಟ್ಸ್ ದ ಥಿಂಗ್, ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನು ನೀವು ಫೋಕಸ್ ಮಾಡಿ. ಆ್ಯಂಡ್ ಐ ಬಿಲೀವ್ ನಿಮಗೆ ಒಂದು ಒಳ್ಳೆ ವ್ಯಾಲ್ಯೂಯಬಲ್ ಕಂಟೆಂಟ್ ನಾನು ಪ್ರೊವೈಡ್ ಮಾಡ್ತಿದ್ದೀನಿ ಅಂತ. ಆ್ಯಂಡ್ ಇದೇ ಥರ ವೀಡಿಯೋಸ್ಗೋಸ್ಕರ ಜಸ್ಟ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಫ್ರಮ್ ಔಟ್ ಆಫ್ ದಿಸ್ ನಮ್ಮ ಫ್ಯಾಮಿಲಿಯಲ್ಲಿ ಇನ್ನೊಬ್ಬ ಮೆಂಬರ್ ಕೂಡ ಆ್ಯಡ್ ಆನ್ ಆಗ್ತಾರೆ. ಆ್ಯಂಡ್ ಸಿ ಯು ಅರೌಂಡ್. ಬೈ ಬೈ.